ಆರೋಗ್ಯ ಅಂತ ಬಂದಾಗ ಎಲ್ರಿಗೂ ಕಾಡೋ ಪ್ರಶ್ನೆ, ನನ್ನ ಆರೋಗ್ಯ ಚೆನ್ನಾಗಿದ್ರೆ ಸಾಕಪ್ಪ, ಇನ್ನೇನು ಬೇಡ ಅಂತ ಕೇಳೋ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕೆಂದರೆ ಹಣ ಇದ್ರೂ ಸಹ ಆರೋಗ್ಯವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಹೃದಯ ಸಮಸ್ಯೆ ಆಗ್ಬೋದು, ಕಿಡ್ನಿ ಸಮಸ್ಯೆ ಆಗ್ಬೋದು, ಲಂಗ್ಸ್ ಆಗ್ಬೋದು, ಹೀಗೆಲ್ಲ ಬಂದಾಗ ತುಂಬ ಡೇಂಜರ್ ಅಂದರೆ ಯಾವುದು ಕಾಯಿಲೆ ಸಮಸ್ಯೆ ಯಾವ್ದು ಅನ್ಸುತ್ತೆ ನಿಮಗೆ? ಇವಾಗ ಇವೆಲ್ಲ ಏನಂತಾರೆ ಅಂದರೆ, ಈ ಯಾವ ಆರ್ಗನ್ಸ್ ನೀವು ಹೇಳಿದ್ರಿ, ನಮ್ಮ ದೇಹದ ಅಂಗಾಂಗಗಳೆಲ್ಲನೂ, ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಎಲ್ಲ ಅಂಗಾಂಗಗಳು ನಮ್ಗೆ ಇದನ್ನ ಏನಂತಾರೆ, ವೆರಿ ಇಂಪಾರ್ಟೆಂಟ್ ವೈಟಲ್ ಆರ್ಗನ್ಸ್ ಅಂತಾರೆ. ಓಕೆ, ವೈಟಲ್ ಅಂದರೆ ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಇರೋ ಆರ್ಗನ್ಸ್, ಅದಕ್ಕೆ ವೈಟಲ್ ಆರ್ಗನ್ಸ್. ಈ ವೈಟಲ್ ಆರ್ಗನ್ಸ್ ಅಲ್ಲಿ ನಮಗೆ ಬ್ರೈನು, ಹಾರ್ಟು, ಕಿಡ್ನಿ, ಲಂಗ್, ಲಿವರು, ಈ ಆರ್ಗನ್ಸ್ ವೈಟಲ್ ಆರ್ಗನ್ಸು. ಈಗ ಒಂದು ಪ್ಯಾನ್ಕ್ರಿಯಾಸ್ ಅಂದ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ಒಂದು ನಿಮ್ಗೆ ಆರ್ಗನ್ ಕೆಲಸ ಮಾಡಿಲ್ಲ ಅಂದರೂ ಅದರ ಎಫೆಕ್ಟ್ ಬೇರೆ ಆರ್ಗನ್ಸಿಗೆ ಬಂದ್ಬಿಡುತ್ತೆ. ಸೊ ಇವಾಗ ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳೋದು ಕಷ್ಟ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಮನುಷ್ಯ ಚೆನ್ನಾಗಿರ್ಬೇಕಂದ್ರೆ ಎಲ್ಲ ಆರ್ಗನ್ಸು ಚೆನ್ನಾಗಿರಬೇಕು. ಅದೇ ಒಂದು ಆರೋಗ್ಯವಾಗಿರಬೇಕು. ನಾನು ಚೆನ್ನಾಗಿ, ಆರೋಗ್ಯ ಅಂದ್ರೇನು, ಇವಾಗ ಊಟ ಚೆನ್ನಾಗಿ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ, ತಮ್ಮ ಕೆಲಸ ಚೆನ್ನಾಗಿ ಮಾಡಿಕೊಂಡು, ಸೊ ಕಂಪ್ಲೀಟಾಗಿ ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಅಂತೇನು ಹೇಳ್ತೀವಿ. ಸೊ ಅದೆಲ್ಲ ಇರಬೇಕಂದ್ರೆ ಎಲ್ಲ ಆರ್ಗನ್ಸು ಚೆನ್ನಾಗಿರಬೇಕು. ಸೊ ಅದರಲ್ಲಿ ಏನಂದರೆ, ಕೆಲವೊಂದು ಆರ್ಗನ್ಸು ಹೇಗಿರುತ್ತಂದರೆ ಅದ್ರದ್ದು ಎಫೆಕ್ಟು ಭಾಳ ಆರ್ಗನ್ಸ್ ಮೇಲೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಬ್ರೈನ್ ಇತ್ತಂದರೆ ಅದು ಬ್ರೈನ್ ಎಫೆಕ್ಟ್ ಮಾತ್ರ ಇರುತ್ತೆ, ಬೇರೆ ಆರ್ಗನ್ಸ್ ಮೇಲೆ ಅಷ್ಟೊಂದು ಎಫೆಕ್ಟ್ ಬರಲ್ಲ. ಲಿವರ್ ಇದ್ದರೆ ಲಿವರ್ ಎಫೆಕ್ಟ್ ಆಗುತ್ತೆ, ಅದರ ಎಫೆಕ್ಟ್ ಕಿಡ್ನಿ ಮೇಲೆ ಬರುತ್ತೆ. ಬಟ್ ಕಿಡ್ನಿ ಅಂದರೆ ಏನಂದರೆ, ಕಿಡ್ನಿ ಅಂದರೆ ಬೇರೆ ಎಲ್ಲದ್ರ ಮೇಲೆ ಪ್ರಭಾವ ಬೀಳ್ತದೆ. ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಓಕೆ, ಅದ್ರ ಎಫೆಕ್ಟು ನಿಮಗೆ ಬ್ರೈನ್ ಮೇಲೆ ಬರುತ್ತೆ, ಹಾರ್ಟ್ ಮೇಲೆ ಬರುತ್ತೆ, ಆಮೇಲೆ ಲಿವರ್ ಮೇಲೆ ಬರುತ್ತೆ, ಆಮೇಲೆ ಬ್ಲಡ್ ಉತ್ಪನ್ನ ಆಗೋದು ಕಡಿಮೆ ಆಗುತ್ತೆ. ಅಂದರೆ ನಿಮ್ಮ ಮನುಷ್ಯ ಹಾಗಾದ್ರೆ ಕಿಡ್ನಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ನಮ್ಮ ಕಿಡ್ನಿ ಇವಾಗ ಬೇರೆ ಎಲ್ಲ ನಮ್ಮ ದೇಹದಲ್ಲಿ ಅಂಗಾಂಗಗಳು ಭಾಳ ಮುಖ್ಯವಾದವು, ಅದು ಚೆನ್ನಾಗಿ ಕೆಲಸ ಮಾಡಲೇಬೇಕಾಗತ್ತೆ. ಅದರಲ್ಲಿ ಕಿಡ್ನಿ ಯಾಕೆ ಅಷ್ಟೊಂದು ನಮಗೆ ಇಂಪಾರ್ಟೆಂಟ್, ಇದು ನಮ್ಮ ದೇಹದಲ್ಲಿರೋ ಕಲ್ಮಶಗಳನ್ನ ಹೊರಗಡೆ ತೆಗೆಯೋದು. ಅಂದರೆ ನಮ್ಮ ದೇಹದಲ್ಲಿ ಉತ್ಪನ್ನ ಆಗೋ ಕಲ್ಮಶಗಳು, ನಾವು ಏನು ಆಹಾರ ತೊಗೊತೀವಿ, ಆ ಆಹಾರದಲ್ಲಿ ಬರೋ ನಿಮಗೆ ಈ ನಾರ್ಮಲ್ ಮೆಟಬಾಲೈಟ್ಸ್ ಅಂತೀವಿ. ಅಂದರೆ ಇದು ಕಲ್ಮಶ ಅನ್ನೋಕ್ಕಿಂತ ನಮ್ಮ ದೇಹದಲ್ಲಿ ಇವಾಗ ನಾವು ಆಹಾರದ ಮೆಟಬಾಲಿಸಮ್ ಆದಾಗ, ಅದು ಜೀರ್ಣ ಆದಾಗ, ಆ ಜೀರ್ಣ ಆದಮೇಲೆ ಅದರಲ್ಲಿ ಕೆಲವೊಂದು ಅಂಶಗಳು ಉತ್ಪನ್ನ ಆಗ್ತವೆ. ಇವಾಗ ಉದಾಹರಣೆಗೆ ಅದರಲ್ಲಿ ನಿಮಗೆ ಆ್ಯಸಿಡ್ ಅಂತ ಬರುತ್ತೆ. ಅಂದರೆ ಯಾವುದೇ ನಿಮಗೆ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫ್ಯಾಟ್, ಇವೇ ನಮ್ಮ ದೇಹದಲ್ಲಿರೋ, ನಮ್ಮ ಆಹಾರದಲ್ಲಿರೋ ಪೌಷ್ಟಿಕಾಂಶಗಳು. ಹೌದು. ಇವಾಗ ಅದು ನಾವು ದೇಹ ಕರೆಸ್ಕೊಂಡಾಗ ಅದ್ರದ್ದು ಬೈ ಪ್ರಾಡಕ್ಟ್ ಉಂಟು. ಯಾವುದೇ ನಿಮ್ಮದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿಯಲ್ಲಿ ಏನೋ ಒಂದು ಪ್ರಾಡಕ್ಟ್ ಬಂದರೆ ಬೈ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅದು ಉಪೋತ್ಪನ್ನಗಳು. ಸೊ ಅದು ಕೆಲವೊಂದು ನಮಗೆ ಬೇಕಾಗಿರುತ್ತೆ, ಕೆಲವೊಂದು ಬೇಡವಾಗಿರುತ್ತೆ. ಇವಾಗ ಯಾವುದು ಬೇಡ ಆಗಿರುತ್ತೆ ಅದು ದೇಹ ಹೊರಗಡೆ ತೆಗಿಲೇಬೇಕು. ಇವಾಗ ಲಿವರ್ ಏನು ಮಾಡುತ್ತೆ, ಈ ಉತ್ಪನ್ನಗಳನ್ನ ಸ್ವಲ್ಪ ಎಲ್ಲ ಅದನ್ನು ಅರಸ್ಕೊಳಂಗೆ ಮಾಡಿ ಅದನ್ನು ಕಿಡ್ನಿ ಕಡೆ ಕಳಿಸುತ್ತೆ. ಕಿಡ್ನಿ ದೇಹದಿಂದ ನಮ್ಮ ಮೂತ್ರ ಮುಖಾಂತರ ಹೊರಗೆ ಬರಬೇಕು. ಸೊ ಅದು ಯಾವಾಗ ಇದ್ರ ಕೆಲಸ ಕಡಿಮೆ ಆಗುತ್ತೆ, ಅದರ ಪ್ರಭಾವ ಬೇರೆ ಎಲ್ಲ ಕಡೆ ಬರುತ್ತೆ. ಅಂದರೆ ಅದರ ಎಫೆಕ್ಟು ಕ್ರಮೇಣವಾಗಿ ಆಗ್ತದೆ, ಬೇರೆ ಬೇರೆ ಕಡೆ ಆಗುತ್ತೆ. ಆಮೇಲೆ ಇವಾಗ ದೇವ್ರು ನಮ್ಗೆ 2 ಕಿಡ್ನಿ ಕೊಟ್ಟಿದ್ದಾನೆ, ಬೇರೆ ಎಲ್ಲ ಒಂದೇ ಆರ್ಗನ್ ಇರೋದು. ಹೌದು, ಲಿವರ್ ಒಂದೇ ಇರೋದು, ಆಮೇಲೆ ಹಾರ್ಟ್ ಒಂದೇ ಇರೋದು, ಬ್ರೈನ್ ಒಂದೇ ಇರೋದು, ಲಂಗ್ಸ್ 2 ಬೇಕೇ ಬೇಕು, ಒಂದು ಲಂಗ್ಸಲ್ಲಿ ಇರೋಕ್ಕಾಗಲ್ಲ. ಆದರೆ ಕಿಡ್ನಿ ಮಾತ್ರ ನಿಮ್ಗೆ ದೇಹಕ್ಕೆ 2 ಕಿಡ್ನಿ ಕೊಟ್ಟಿದ್ದಾನೆ. ಸೊ 2 ಕಿಡ್ನಿನೂ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಅಷ್ಟು ನಮ್ಮ ದೇಹದಲ್ಲಿ ಉತ್ಪನ್ನ ಆಗೋ ಅಷ್ಟೊಂದೆಲ್ಲ ಏನು ಬೈ ಪ್ರಾಡಕ್ಟ್ಸು ಅದು ಕಲ್ಮಶಗಳು ಹೊರಗಡೆ ತೆಗಿಯೋಕ್ಕೆ ಅದು ಪ್ರಯತ್ನ ಮಾಡ್ತದೆ.